ಕರ್ನಾಟಕ ಗೋವಾ ಗಡಿಯಲ್ಲಿ ರಾಬರಿ ಆದಂತಹ 400 ಕೋಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಟೆಗೊಂದು ಇಂಟ್ರೆಸ್ಟಿಂಗ್ ಅನಿಸುವಂತಹ ಇನ್ಫಾರ್ಮೇಷನ್ಗಳು ಪತ್ತೆ ಆಗ್ತಾ ಇದೆ. ಇಲ್ಲಿ ತನಕ ಈ ಕಥೆಯಲ್ಲಿ ನೂರಾರು ಅನುಮಾನಗಳಿದ್ದಾವೆ. ಈ ಬೆನ್ನಲ್ಲೇ ಮಹಾರಾಷ್ಟ್ರ ಎಸ್ಐಟಿ ತಂಡದಿಂದ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ನಿನ್ನೆ ಮಚೀಂದ್ರ ಮಾಧವಿ ಎಂಬಾತನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟೀಮ್ ಬಂಧಿಸಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ 6 ಜನ ಆರೋಪಿಗಳನ್ನು ಟೋಟಲ್ ಆಗಿ ಬಂಧಿಸಿದಂಗಾಗಿದೆ. ಈ ಪ್ರಕರಣದಲ್ಲಿ ಬಂಧಿತರ ತೀವ್ರ ವಿಚಾರಣೆಯನ್ನು ಎಸ್ಐಟಿ ತಂಡ ನಡೆಸ್ತಾ ಇದೆ. ಬಟ್ ಇಲ್ಲಿ ತನಕ ಈ ಆರೋಪಿಗಳು ಕಂಟೈನರ್ನಲ್ಲಿ ಹಣ ಇತ್ತಾ ಇಲ್ವಾ, ಯಾರಿಂದ ಎಲ್ಲಿಗೆ ಹಣ ಸಾಗಿಸಲಾಗ್ತಾ ಇತ್ತು, ಯಾಕಾಗಿ ಸಾಗಿಸಲಾಗ್ತಾ ಇತ್ತು, ಈ ಹಣನ ಇನ್ನೊಂದು ಕಡೆಗೆ ಯಾಕೆ ಎಕ್ಸ್ಚೇಂಜ್ ಮಾಡಿಸಿದ್ರು, 2,000 ರೂಪಾಯಿ ಹಣ ಈಗ ನೀವು ನೋಡ್ತಾ ಇದ್ರಲ್ಲ ಪಿಂಕ್ ನೋಟು, ಇದನ್ನು ವಿತ್ಡ್ರಾ ಮಾಡಿದೆ RBI. ಅಂದರೆ ನೀವು ಈಗಲೂ ಬಳಸ್ಬೋದು ಎಲ್ಲ ಕಡೆಯಲ್ಲಿ, ಬಟ್ ಹೊಸದಾಗಿ ನಾವು ಇಶ್ಯೂ ಮಾಡಲ್ಲ ಅಂತ ವಿತ್ಡ್ರಾ 2023ರಲ್ಲಿ ಮಾಡಿದ್ದಾರೆ. ಸೊ ಆ ಹಣ ಇಷ್ಟೊಂದು ಈ ಬಿಲ್ಡರ್ಗೆ ಹೇಗೆ ಸಿಕ್ತು, ಆ ಹಣ ಹಿಂಗೆ ಕಂಟೈನರ್ ಮೂಲಕ ಸಾಗಾಟ ಆಗ್ತಿದೆ ಅಂತ ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು, ಅವನು ಆಮೇಲೆ ಅವನನ್ನು ಕಿಡ್ನ್ಯಾಪ್ ಮಾಡಿದ್ರು ಅಂತಲೇ ಇಟ್ಕೊಂಡ್ರು ಅವನು ವಾಪಸ್ ತಪ್ಪಿಸ್ಕೊಂಡು ಬಂದಿದ್ದು ಹೇಗೆ, ಒಂದು ಕಥೆ ರೂಪದಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆಗೆ ಈ ಪ್ರಕರಣದಲ್ಲಿ 6 ಜನರನ್ನು ಇಲ್ಲಿ ತನಕ ಅರೆಸ್ಟ್ ಮಾಡಿದ್ದಾರೆ. ಈ 6 ಜನರ ಪಾತ್ರ ಏನು? ಬೆಳಗಾವಿ ಪೊಲೀಸರು ಕೂಡ ದರೋಡೆ ಪ್ರಕರಣದ ತನಿಖೆ ಮಾಡ್ತಾ ಇದ್ದಾರೆ. ಬಂಧಿತ 4 ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಬಿಕಾಸ್ ಎಂಟ್ರಿ ಮತ್ತು ಎಕ್ಸಿಟ್ ಕತೆ ಸ್ಟಾರ್ಟ್ ಆಗೋದು ಎಕ್ಸಿಟ್ ಆಗೋದು ಕರ್ನಾಟಕಕ್ಕೆ ಲಿಂಕ್ ಇದೆ. ಹೀಗಾಗಿ ಮಹಾರಾಷ್ಟ್ರದ ಎಸ್ಐಟಿಗೆ ಪತ್ರ ಬರೆಯೋದಕ್ಕೆ ನಮ್ಮ ರಾಜ್ಯದ ಪೊಲೀಸರು ಮುಂದಾಗಿದ್ದಾರೆ. ದೂರುದಾರ ಸಂದೀಪ್ನನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನಮ್ಮಲ್ಲಿ ಸಪ್ರೇಟಾಗಿ FIR ಏನು ಆದಂಗಿಲ್ಲ. ರಾಜ್ಯ ಅಷ್ಟೇಕೆ ರಾಷ್ಟ್ರವೇ ಬೆಚ್ಚ ಬೀಳತಕ್ಕಂಥ ಒಂದು ಕಾರಣ ಅಂತ ಹೇಳಲಾಗ್ತದೆ. ಆದರೆ ಇದುವರೆಗೂ ಕೂಡ ಯಾವುದೂ ಆಗಿದೆ ಅಂತ ಕನ್ಫರ್ಮ್ ಇಲ್ಲ. ಇದು 400 ಕೋಟಿ ರೂಪಾಯಿ ಅಲ್ಲ, 1000 ಕೋಟಿ ರೂಪಾಯಿ ಅಂತ ಹೇಳಲಾಗ್ತದೆ. ಎಲ್ಲ ವಿಚಾರವಾಗಿ ಬೆಳಗಾವಿಯ ಚೋರ್ಲಾಘಟ್ಲಾಗತಕ್ಕಂಥ ಒಂದು 400 ಕೋಟಿ ರಾಬರಿ ಈ ವಿಚಾರವಾಗಿ ಬೆಳಗಾವಿ SP ರಾಮರಾಜನ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಒಟ್ಟಾರೆ ಈ ಘಟನೆ ನಡೆದಿದೆಯಾ ಇಲ್ವಾ? ಸೊ ಪ್ರೈಮ ಫೇಸಿ ನಮಗೆ ನಾಸಿಕ್ ಪೊಲೀಸ್ ಅವರು ಬರೆದಿರೋ ಮಾಹಿತಿ ಪ್ರಕಾರ ಒಂದು ಹಿಯರ್ಸೆ ಮೇಲ್ಗಡೆ ಲೆಟ್ರ್ ಬಂದಿದೆ. ಹಿಯರ್ಸೆ ಅಂದ್ರೆ ಸಂದೀಪ್ ದತ್ತಾ ಪಾಟೀಲ್ ಎಂಬ ವ್ಯಕ್ತಿಯನ್ನು ಒಂದು ಅಕ್ಟೋಬರ್ 22ನೇ ತಾರೀಕು ಒಂದು 4 ಜನ ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡುವುದಕ್ಕೆ ವಿರಾಟ್ ಗಾಂಧಿ ಎಂಬವನು ಹೇಳಿರ್ತಾನೆ ಮತ್ತು ವಿಶಾಲ್ ನಾಯ್ಡು ಎಂಬವನು ಕಿಡ್ನ್ಯಾಪ್ ಮಾಡಿರ್ತಾನೆ, ಅವನು ಒಂದು 3 ಜನ ಸೇರಿಸ್ಕೊಂಡು. ಸೊ ಈ ಸಂದರ್ಭದಲ್ಲಿ ಇವನು ಯಾಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಆವಾಗ ಈ ಸಂದೀಪ್ ದತ್ತಾ ಪಾಟೀಲ್ ಕಡೆ ಅವರು ಮಾತಾಡ್ತಾರೆ, 400 ಕೋಟಿ ರೂಪಾಯಿ ಚೋರ್ಲಾಘಾಟಲ್ಲಿ ರಾಬರಿ ಆಗಿದೆ, ಅದರಲ್ಲಿ ನೀವು ಭಾಗವಹಿಸಿದ್ದಾರೆ ಅಂದರೆ ಹೇಳಿ ಹೊಡೆದಿರುವುದಾಗಿ ಇವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈಗ ಅದು ಮೇಲ್ಗಡೆ ಕಿಡ್ನಾಪ್ ಕೇಸನ್ನು ದಾಖಲು ಮಾಡಿ ಈ 5 ಜನವನ್ನು ಮಹಾರಾಷ್ಟ್ರ ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ. ಒಂದು ವೇಳೆ ಈ ರಾಬರಿ ಆಗಿದಾ ಇಲ್ವಾ ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಇವನಕ್ಕೆ ಆ ಕಿಡ್ನಾಪರ್ಸ್ ಹೇಳಿರೋ ಮಾಹಿತಿ ಮಾತ್ರ ಇದೆ. ಇದು ನೋಡಿರೋರು ಮತ್ತು ಕಂಟೈನರ್ ಬಂದಿದ ಎಂಬುದ್ರ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಬೇಕು. ಈಗ 400 ಕೋಟಿ ಹೋಯ್ತಾ ಅಥವಾ 400 ಕೋಟಿ ಕಳ್ಕೊಂಡವ್ರು ಏನಾದ್ರು ಏನು FIR ದಾಖಲು ಮಾಡಿದಾರಾ, ಏನು ಸ್ಟಾರ್ಟಿಂಗ್ ಪಾಯಿಂಟ್ ಏನು, ನಿಮ್ಮದು ಮಾತ್ರ ಎಂಡಿಂಗ್ ಪಾಯಿಂಟ್ ಇರುವಂಥದ್ದು, ಎಲ್ಲ ವಿಚಾರವಾಗಿ ಏನು ಹೇಳಿಸ್ತಾರೆ? ಸೊ ಒಂದು ವೇಳೆ ಈ ರಾಬರಿ ಆಗಿರೋ ಸಂದರ್ಭದಲ್ಲಿ ಈ ಕೇಸನ್ನು ಹೆಂಗೆ ಹ್ಯಾಂಡಲ್ ಮಾಡೋದಂದರೆ 2-3 ಅವಕಾಶ. ಒಂದು, ಮಹಾರಾಷ್ಟ್ರನಲ್ಲಿಯೇ ಒಂದು ವೇಳೆ ಪ್ರಿಪರೇಷನ್ ಆಗಿ ಇಲ್ಲಿ ಬಂದು ರಾಬರಿ ಆಗೋ ಸಂದರ್ಭದಲ್ಲಿ ಈ ತನಿಖೆಯನ್ನು ಮಹಾರಾಷ್ಟ್ರ ಪೊಲೀಸ್ ಸಂಪೂರ್ಣವಾಗಿ ಮಾಡುವುದಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇರುತ್ತದೆ. ಸೆಕ್ಷನ್ 198 BNSS ಪ್ರಕಾರ ಒಂದು ಅಪಘಾತ ಒಂದು 3-4 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗೋ ಸಂದರ್ಭದಲ್ಲಿ ಅಲ್ಲಿ ಯಾವ ಪೊಲೀಸ್ ಸ್ಟೇಷನಲ್ಲಿ ಬೇಕಾದ್ರೆ FIR ಅನ್ನು ದಾಖಲು ಮಾಡೋದಕ್ಕೆ ಅವಕಾಶ ಇರ್ತದೆ ಮತ್ತು ಆ 4 ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದರೆ ಕೋರ್ಟಲ್ಲಿ ಅಲ್ಲಿ ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಈ ಸಂದರ್ಭದಲ್ಲಿ ಶುರು ಮಾಡಿರೋದು ಅಲ್ಲಿ ಆಗಿರುತ್ತಂದ್ರೆ SITಯನ್ನು ಸಂಪೂರ್ಣ ತನಿಖೆಯನ್ನು ಮಾಡೋದಕ್ಕೆ ಅವಕಾಶ ಇರ್ತದೆ. ಆಲ್ರೆಡಿ ಆ 5 ಜನವನ್ನು ಕಸ್ಟಡಿಯಲ್ಲಿ ತೊಗೊಂಡಿದ್ದಾರೆ, ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇದು ಒಂದು ಅವಕಾಶ. 2, ಒಂದು ವೇಳೆ ಇಲ್ಲಿ ನಮಗೆ ಸಂಪೂರ್ಣವಾಗಿ ರಾಬರಿ ಇಲ್ಲಿ ಆಗಿರ್ತದೆ, ಇಲ್ಲ ಒಂದು ವೇಳೆ ಅಲ್ಲಿ ಪ್ರಿಪೇರ್ ಮಾಡಿ ಇಲ್ಲಿ ಮಾಡಿದ್ದಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ ತನಿಖೆಯನ್ನು ನಮಗೆ ಕೊಡುವ ಸಂದರ್ಭದಲ್ಲಿ ನಾವು ಈ ಕೇಸನ್ನು ತಕ್ಷಣ FIR ಮಾಡಿಕೊಂಡು ನಾವು ತನಿಖೆ ಮಾಡೋದಕ್ಕೆ ರೆಡಿ ಇದ್ದೀವಿ. ನಮಗೆ ಒಂದು ಪೀಸ್ ಆಫ್ ಎವಿಡೆನ್ಸ್ ನೋಡಿರೋರು, ಅದರಲ್ಲಿ ವಿಕ್ಟಿಮ್ ಆಗಿರೋರಿಲ್ಲ, ಇಲ್ಲ ಲಾರಿ ಡ್ರೈವರ್ ಯಾರೋ ಒಬ್ಬರು ಬಂದು ನಮಗೆ ಮಾಹಿತಿ ಕೊಡುವ ಸಂದರ್ಭದಲ್ಲಿ ಈ ವಿಚಾರಣೆಯನ್ನು ನಾವೇ ತಗೊಂಡು ನಾವು ತನಿಖೆ ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ 3ನೇದು, ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ನಮ್ಮ ಸಹಕಾರವನ್ನು ವಿಚಾರಣೆ ಕೇಳುವ ಸಂದರ್ಭದಲ್ಲಿ
ಕಂಪ್ಲೀಟ್ ಆಗಿ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅದ್ರ ಬಗ್ಗೆ ಲೆಟ್ರನ್ನು ಕೂಡ ನಾನು ಕೂಡ ಬರೆದಿದ್ದೀನಿ. ಯಾವುದೇ ಸಹಕಾರ ಬೇಕಾಗುವ ಸಂದರ್ಭದಲ್ಲಿ ನಾವು ಸಹಕರಿಸ್ತೀವಿ ಅಂದರೆ ಹೇಳಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ನೇತೃತ್ವದಲ್ಲಿ ಒಂದು 3 ಸ್ಟಾಫ್ ಮರಾಠಿ ಗೊತ್ತಿರೋರನ್ನು ಸೇರಿಸಿ ಕಳಿಸಿದ್ದೀವಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿ ಬರೋ ಸಂದರ್ಭದಲ್ಲಿ ನಾವು FIR ಮಾಡೋದಕ್ಕೆ ತಯಾರಿದ್ದೀವಿ. ಒಂದು ವೇಳೆ ಅವರು ಇಲ್ಲ ನಿಮಗೆ ಸಹಕಾರ ಮಾತ್ರ ಕೊಡಿ ಅಂದರೆ ಇರುವಾಗ ನಮ್ಮ ಪೊಲೀಸ್ ಅಲ್ಲಿಯೇ ಇರ್ತಾರೆ, ತಕ್ಷಣ ಇಲ್ಲಿ ಸಹಕಾರ ಕೊಡೋದಕ್ಕೂ ನಾವು ರೆಡಿ ಇದ್ದೀವಿ. ಈಗ ಈ ಒಂದು ವಿಚಾರವಾಗಿ ಸೋಮೋಟೋ ಕೇಸನ್ನು ಮಾಡ್ಕೋತೀರಾ ಅಥವಾ ಏನು ನಿಮ್ಮ ಗೃಹ ಸಚಿವರು ಜೊತೆಯನ್ನು ಮಾತಾಡಿದ್ದೀರಾ ಸರ್? ಸೊ ನಾವು ಪ್ರೋಟೋಕಾಲ್ ಪ್ರಕಾರ ನಮ್ಮ ಸೀನಿಯರ್ ಆಫೀಸರ್ಗಳು